ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತೀಚೆಗೆ ನಾವು ದಂಗಲ್ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ಮತ್ತು ಆಗಿರುವ ಬೆಳವಣಿಗೆ ಬಗ್ಗೆ ಸತತವಾಗಿ ಚರ್ಚೆ ಮಾಡ್ತಾ ಇದ್ವಿ. ಬಟ್ ಬಹುತೇಕರು ನಾವು ಭವಿಷ್ಯ ಹೇಳಿದ್ವಿ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ, ಇಂಥದ್ದೊಂದು ಬದಲಾವಣೆಗೆ ಕಾಂಗ್ರೆಸ್ ಪಾಳ್ಯ ಸಾಕ್ಷಿ ಆಗುತ್ತೆ, ರಾಜ್ಯ ಸಾಕ್ಷಿ ಆಗುತ್ತೆ ಅಂತ ಹೇಳಿದ್ವಿ ಅನ್ನುವಂತಹ ವಿಚಾರವನ್ನ ಬಹುತೇಕರು ಹೇಳಿದ್ರು. ಆದ್ರೆ ನಿಜಕ್ಕೂ ನಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲೇ ಕೂತ್ಕೊಂಡು ಈ ಹಿಂದೆ ಖಂಡಿತ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆಗೇ ಆಗ್ತಾರೆ, ನೋಡ್ತಾ ಇರಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು, ಇದೇ ರೀತಿ ಭವಿಷ್ಯ ಹೇಳಿದ್ದು ಒಬ್ಬರೇ. ಯಾರವರು ಅಂತ ಬಹಳ ಯೋಚನೆ ಮಾಡಕ್ ಹೋಗ್ಬಿಡಿ, ಅವ್ರು ಬೇರೆ ಯಾರು ಅಲ್ಲ, ಬ್ರಹ್ಮಾಂಡ ಗುರುಗಳು. ಅವ್ರು ಹೇಳಿರುವಂತಹ ಭವಿಷ್ಯಗಳು ಬಹುತೇಕ ಸಲ ನಿಜ ಆಗಿದ್ದನ್ನ ನಾವು ಗಮನಿಸಿದ್ವಿ. ಬಟ್ ಈಗ ಮತ್ತೊಮ್ಮೆ ಅವರ ಭವಿಷ್ಯ ನಿಜವಾಗಿದೆ ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲಿ. ಹಾಗಾದ್ರೆ ಅವತ್ತು ಅವ್ರು ಹೇಳಿದ್ದೇನು, ಈಗ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಇರುವಂತಹ ಸವಾಲುಗಳು, ಜೊತೆಗೆ ಇರುವ 2 ವರ್ಷಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಬಹುದು. ನಾಳೆ ಪದಗ್ರಹಣ ಸಮಾರಂಭ ನಡೆಯುತ್ತೆ 4:05 ಶಿವೋಹಂ ಗ್ಯಾರಂಟಿ ನ್ಯೂಸ್ ನಲ್ಲಿ ಭವಿಷ್ಯ ನುಡಿದಿದ್ರು ಬ್ರಹ್ಮಾಂಡ ಗುರುಗಳು. ಅದೇ ಭವಿಷ್ಯ ಇವತ್ತು ನಿಜವಾಗಿದೆ. ಕಾರಣ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಯುವ ನಾಯಕನಾಗಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಕಾಂಗ್ರೆಸ್ ನಾಯಕತ್ವದ ಬದಲಾವಣೆ ಭವಿಷ್ಯ ನುಡಿದಿದ್ದೇ ಇವರು. ಕನಕಪುರದ ನಾಯಕನ ಭವಿಷ್ಯ ಮೊದಲು ಹೇಳಿದ್ದೇ ಇವರು ಗ್ಯಾರಂಟಿ ನ್ಯೂಸ್ ನಲ್ಲಿ. ಯಾರಿಗೂ ಗೊತ್ತಿರದ ಬ್ರಹ್ಮಾಂಡ ಭವಿಷ್ಯ ಇವರಿಗೆ ಮಾತ್ರ ಗೊತ್ತಿರತ್ತೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿದ್ದು ಕೂಡ ಇವರೊಬ್ಬರೇ. ಸಿಎಂ ಆಗಿ ಡಿ.ಕೆ. ಮುಂದಿನ ದಿನ ಹೆಂಗಿರುತ್ತೆ, ಏನಾಗುತ್ತೆ, ಇರುವ ಸವಾಲುಗಳೇನು, ಇನ್ಮೇಲೆ ಡಿ.ಕೆ.ಗೆ ರಾಜಯೋಗನ, ಅದೃಷ್ಟದ ಅಧ್ಯಾಯನ, ಡಿ.ಕೆ. ಭವಿಷ್ಯ ನುಡಿದ ಆ ದೊಡ್ಡ ಗುರುಗಳು ಯಾರು ಗೊತ್ತಾ? ಆಲ್ರೆಡಿ ನಾನು ಪೀಠಿಕೆ ಹಾಕಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಖ್ಯಾತ ಜ್ಯೋತಿಷಿಯ ಎಕ್ಸ್ಕ್ಲೂಸಿವ್ ಮಾತನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕಾಂಗ್ರೆಸ್ ನಾಯಕತ್ವ ಬದಲಾವಣೆಯ ಭವಿಷ್ಯ ಹೇಳಿದ್ದು ಇವರೊಬ್ಬರೇ. ಆ ಖ್ಯಾತ ಗುರುಗಳು ಹೇಳಿದ್ದೆಲ್ಲವೂ ಕೂಡ ಸತ್ಯ ಆಗಿದೆ. ಈಗಲೂ ಕೂಡ ಮತ್ತೊಮ್ಮೆ ಅವರ ಭವಿಷ್ಯ ಸತ್ಯವಾಗಿದೆ, ಅದು ಡಿ.ಕೆ. ಶಿವಕುಮಾರ್ ಅವರ ಹೆಸರಲ್ಲಿ. ಹಾಗಾಗಿ ಇನ್ ಮುಂದೆ ಡಿ.ಕೆ. ಶಿವಕುಮಾರ್ ಅವರ ಯೋಗ ಹೆಂಗಿದೆ? ರಾಜಯೋಗ ಶುರುವಾಗಿದೆಯಾ? ಅದೃಷ್ಟದ ಅಧ್ಯಾಯ ಶುರುವಾಗ್ತಾ ಇದೆಯಾ? ಮೊಮ್ಮಗಳ ಕಾಲಗುಣ ಅಂತ ಏನ್ ಹೇಳ್ತಿದ್ದಾರೆ, ಸಿಎಂ ಆಗಿ ಅಧಿಕಾರದ ಗದ್ದುಗೆ ಏರ್ತಿದ್ದಾರೆ. ಹೆಂಗಿರುತ್ತೆ ಅವರ ಮುಂದಿನ ಹಾದಿ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಹಿಂಗೆ ಆಗುತ್ತೆ ಅಂತ ಭವಿಷ್ಯ ನುಡಿದಂತಹ ಖ್ಯಾತ ಗುರುಗಳು ಇನ್ನು ಮುಂದೆ ಡಿ.ಕೆ. ಶಿವಕುಮಾರ್ ಅವರ ಹಾದಿ ಹೆಂಗಿರುತ್ತೆ, ರಾಜಯೋಗನ, ಅದೃಷ್ಟದ ಅಧ್ಯಾಯನ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಕ್ಕೆ ಇವತ್ತು ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿದ್ದಾರೆ. ಆ ಕುರಿತ ಅಪ್ಡೇಟ್, ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಮೊದಲು ಹೇಳಿದ್ಯಾರು ಗೊತ್ತಾ? ಆ ಗುರುಗಳು ಯಾರು ಅಂತ ಬಹಳ ಯೋಚನೆ ಮಾಡಕ್ ಹೋಗ್ಬೇಡಿ, ಚಿರ ಪರಿಚಿತ ಎಲ್ಲರಿಗೂ ಕೂಡ. ಡಿ.ಕೆ. ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ. ಗ್ಯಾರಂಟಿ ನ್ಯೂಸ್ ನಲ್ಲೇ ಕೂತ್ಕೊಂಡು ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ರು. ಆ ಬೈಟನ್ನ ಕೂಡ ಹೇಳ್ತೀವಿ, ಸುಮ್ಮನೆ ಮಾತಲ್ಲಿ ಹೇಳ್ತಾ ಇಲ್ಲ, ಹೇಳಿದ್ದನ್ನ ಕೂಡ ತೋರಿಸ್ತೀವಿ. ಕುರ್ಚಿ ಫೈಟ್ ಶುರುವಾದಾಗಲೇ ಡಿ.ಕೆ. ಶಿವಕುಮಾರ್ ಮುಂದಿನ ಸಿಎಂ ಅಂತ ಹೇಳ್ಬಿಟ್ಟಿದ್ರು. ಡಿ.ಕೆ. ಶಿವಕುಮಾರ್ ಸಿಎಂ ಆಗೋದು ನಿಶ್ಚಿತ, ಬರೆದಿಟ್ಕೊಳ್ಳಿ ಅಂತ ಹೇಳಿದ್ರು ಬ್ರಹ್ಮಾಂಡ ಗುರುಗಳು. ಗ್ಯಾರಂಟಿ ನ್ಯೂಸ್ ನಲ್ಲಿ ಪಕ್ಕಾ ಭವಿಷ್ಯ ನುಡಿದಿದ್ದೆ ಬ್ರಹ್ಮಾಂಡ ಗುರುಗಳು. ಯುಗಾದಿ ಮುಗಿದ ಬಳಿಕ ಬದಲಾವಣೆ ಆಗುತ್ತೆ, ನೋಡ್ತಾ ಇರಿ. ಹೊಸ ಆರಂಭ ಆಗಿನಿಂದ ಡಿ.ಕೆ. ಸಿಎಂ ಆಗೋದು ಪಕ್ಕಾ ಬರೆದಿಟ್ಕೊಳ್ಳಿ ಅಂತ ಹೇಳಿದ್ದ ಬ್ರಹ್ಮಾಂಡ ಗುರುಗಳು ಇವತ್ತು ಗ್ಯಾರಂಟಿ ನ್ಯೂಸ್ ನಲ್ಲಿ ಇರ್ತಾರೆ. ಅವ್ರನ್ನ ಕೂರಿಸ್ಕೊಂಡಿದ್ದು ಒಂದು ಭವಿಷ್ಯ ನಿಜವಾಗಿದ್ದಕ್ಕೆ, ಜೊತೆಗೆ ಮುಂದೆ ಹೆಂಗಿರುತ್ತೆ ಡಿ.ಕೆ. ಶಿವಕುಮಾರ್ ಅವರ ಹಾದಿ ರಾಜಕೀಯವಾಗಿ, ಅದ್ರ ಬಗ್ಗೆ ಕೂಡ ಇವತ್ತು ಹೇಳ್ತಾರೆ. ಮಾತನಾಡ್ಸೋಣ. ಡಿಸೆಂಬರ್ 28 ಅಂದ್ರೆ 28ನೇ ತಾರೀಕು 12ನೇ ತಿಂಗಳು ಇದೇ ಗ್ಯಾರಂಟಿ ನ್ಯೂಸ್ ನಲ್ಲಿ ಇದೇ ಜಾಗದಲ್ಲಿ ಬ್ರಹ್ಮಾಂಡ ಗುರುಗಳು ಕೂತ್ಕೊಂಡಿದ್ರು. ಹಿಂಗೆ ನಾವು ಪ್ರಶ್ನೆ ಮಾಡಿದ್ವಿ, ಡಿ.ಕೆ. ಶಿವಕುಮಾರ್ ನಿಜಕ್ಕೂ ಸಿಎಂ ಆಗ್ತಾರ ಗುರುಗಳೇ ಅಂತ. ಹಾಗೆ ಆಗ್ತಾರೆ, ಬರೆದಿಟ್ಕೊಳ್ಳಿ, ನಾನು ಹೇಳಿದ್ದೆಲ್ಲ ನಿಜ ಆಗುತ್ತೆ, ನೋಡ್ತಾ ಇರಿ ಒಂದಿನ ಅಂತ ಹೇಳ್ಬಿಟ್ಟಿದ್ರು. ಸೊ ಆಗ ಅವ್ರು ಏನ್ ಹೇಳಿದ್ರು ಒಂದ್ಸಾರಿ ಕೇಳಿಸ್ಕೊಂಡು ಬರೋಣ. 2026 ಅಂದ್ರೆ ನಾನೀಗ ಹೇಳೋ ಪ್ರಕಾರ ಉಗಾದಿ ಹಬ್ಬದ ನಂತರ. ಸೊ ಫೆಬ್ರವರಿ 14ನೇ ತಾರೀಕು ಮೇಲೆ ಯಾರ್ಯಾರು ಆಳ್ತಾರೆ ಅಂದ್ರೆ ಹೊಸದಾಗಿ ಬರ್ತಾರೆ, ಬದಲಾವಣೆ ಆಗತ್ತಾ ಅಂತ ನೀನು ಕೇಳ್ತೀಯ. ಫಸ್ಟ್ ಪ್ರಶ್ನೆ 2000%, 1% ಅಲ್ಲ, 2000% ಗ್ಯಾರಂಟಿ ಬದಲಾವಣೆ ಆಗುತ್ತೆ. ನಂಬರ್ 1, ನಾಟ್ ಓನ್ಲಿ ಹಿಯರ್, 6 ಸ್ಟೇಟ್ಗಳಲ್ಲಿ ಬದಲಾವಣೆ ಆಗುತ್ತೆ. 6 ಸ್ಟೇಟ್ಗಳಲ್ಲಿ ಚೇಂಜಸ್ ಆಗುತ್ತೆ, ವ್ಯತ್ಯಾಸ ಆಗುತ್ತೆ, ಚೇಂಜ್ ಓವರ್ ಆಗುತ್ತೆ. ಸೊ 6 ಸ್ಟೇಟು ವ್ಯತ್ಯಾಸ ಆಗಿ ಚೇಂಜ್ ಓವರ್ ಆದಾಗ ಯಾರು ಬರ್ತಾರೆ ಅಂದರೆ ಆಫ್ಟರ್ ಫೆಬ್ರವರಿ ಬರ್ತಕ್ಕಂಥವ್ರು ಕರೆಕ್ಟಾಗಿ 1.5 ವರ್ಷ ಈ ಗುರು ಇದ್ದಾಗ ಒಳ್ಳೆ ಆಡಳಿತವನ್ನು ಕೊಡ್ತಾನೆ. ಈಗ ಏನೇನು ಕೆಟ್ಟೋಗಿದೆ ಅದನ್ನೆಲ್ಲ ಸರಿಪಡಿಸೋ ಯೋಗ ಅಂತ ಅವನೇ ಬರ್ತಾನೆ, ಗ್ಯಾರಂಟಿ ಬರೆದಿಟ್ಕೊಳ್ಳಿ. ಅದಂತೂ ಗ್ಯಾರಂಟಿ ಸದಾ ಸಿದ್ಧ. ಅದು ನಮ್ಮ ಕರ್ನಾಟಕದಲ್ಲಾಗಲಿ,
ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ ತೆಲಂಗಾಣ ಭಾಗದಾಗಲಿ ಅಥವಾ ಈ ಕಡೆ ಇರ್ತಕ್ಕಂಥ ವಿಶೇಷವಾಗಿ ತಮಿಳ್ನಾಡು ಭಾಗ ಆಗಲಿ, ಆ ಕಡೆ ಭಾಗ ಆಗಲಿ ಸಡನ್ ಚೇಂಜಸ್. ತಮಿಳ್ನಾಡಂತೂ ಕುಜ ಜಾಗ, ಕುಜ ಮಂತ್ರಿ ಅಲ್ವಾ, ಚೇಂಜ್ ಮಾಡಿಬಿಡ್ತಾನೆ. ಒಳ್ಳೆ ಮುಖ್ಯಮಂತ್ರಿಗಳು ನಿಮಗೂ ಬರಲಿ. ಇವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಒಳ್ಳೆಯವರಾಗಿದ್ರು ಅನ್ನೋ ಜೊತೆಯಲ್ಲಿ ಇಷ್ಟು ದಿವಸ ಅನುಭವಿಸಿದ್ದಾರೆ. ಪಾಪ ಪಕ್ಕದಲ್ಲಿರ್ತಕ್ಕಂಥ ತಮ್ಮ ನನ್ನ ಬ್ರದರ್ ಕಣಪ್ಪ ಅಂತಾರೆ, ಆ ಬ್ರದರ್ಗೂ ಕೊಟ್ಟು ಬಿಡಲಿ ಅಂತ ವಿಶೇಷವಾಗಿ ಹೇಳ್ತಾ ನಿಮ್ಮೆಲ್ಲರಿಗೂ ಸಿಹಿ ಸುದ್ದಿ ಕೊಡ್ತಾ, ಯಾರ ಮೇಲೂ ಯಾರಿಗೂ ದ್ವೇಷ ಇಲ್ಲ, ಎಲ್ಲೂ ಚೆನ್ನಾಗಿರಲಿ. ಕರ್ನಾಟಕ ಚೆನ್ನಾಗಿದ್ದರೆ ನಮ್ಮ ಮುಖ್ಯಮಂತ್ರಿಗಳು ಅಂತ ನಮಗೆ ಅಭಿಮಾನ ಇರುತ್ತೆ. ಒಳ್ಳೆ ಮುಖ್ಯಮಂತ್ರಿಗಳು ನಿಮಗೂ ಬರಲಿ. ಇವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಒಳ್ಳೆಯವರಾಗಿದ್ರು ಅನ್ನೋ ಜೊತೆಯಲ್ಲಿ ಇಷ್ಟು ದಿವಸ ಅನುಭವಿಸಿದ್ದಾರೆ. ಪಾಪ ಪಕ್ಕದಲ್ಲಿರ್ತಕ್ಕಂಥ ತಮ್ಮ ನನ್ನ ಬ್ರದರ್ ಕಣಪ್ಪ ಅಂತಾರೆ, ಆ ಬ್ರದರ್ಗೂ ಕೊಟ್ಟು ಬಿಡಲಿ ಅಂತ ವಿಶೇಷವಾಗಿ ಹೇಳ್ತಾ ನಿಮ್ಮೆಲ್ಲರಿಗೂ ಸಿಹಿ ಸುದ್ದಿ ಕೊಡ್ತಾ, ಯಾರ ಮೇಲೂ ಯಾರಿಗೂ ದ್ವೇಷ ಇಲ್ಲ, ಎಲ್ಲೂ ಚೆನ್ನಾಗಿರಲಿ. ಕರ್ನಾಟಕ ಚೆನ್ನಾಗಿದ್ದರೆ ನಮ್ಮ ಮುಖ್ಯಮಂತ್ರಿಗಳು ಅಂತ ನಮಗೆ ಅಭಿಮಾನ ಇರುತ್ತೆ. ಒಳ್ಳೆ ಮುಖ್ಯಮಂತ್ರಿಗಳು ನಿಮಗೂ ಬರಲಿ. ಇವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಒಳ್ಳೆಯವರಾಗಿದ್ರು ಅನ್ನೋ ಜೊತೆಯಲ್ಲಿ ಇಷ್ಟು ದಿವಸ ಅನುಭವಿಸಿದ್ದಾರೆ. ಪಾಪ ಪಕ್ಕದಲ್ಲಿರ್ತಕ್ಕಂಥ ತಮ್ಮ ನನ್ನ ಬ್ರದರ್ ಕಣಪ್ಪ ಅಂತಾರೆ, ಆ ಬ್ರದರ್ಗೂ ಕೊಟ್ಟು ಬಿಡಲಿ ಅಂತ ವಿಶೇಷವಾಗಿ ಹೇಳ್ತಾ ನಿಮ್ಮೆಲ್ಲರಿಗೂ ಸಿಹಿ ಸುದ್ದಿ ಕೊಡ್ತಾ, ಯಾರ ಮೇಲೂ ಯಾರಿಗೂ ದ್ವೇಷ ಇಲ್ಲ, ಎಲ್ಲೂ ಚೆನ್ನಾಗಿರಲಿ. ಕರ್ನಾಟಕ ಚೆನ್ನಾಗಿದ್ದರೆ ನಮ್ಮ ಮುಖ್ಯಮಂತ್ರಿಗಳು ಅಂತ ನಮಗೆ ಅಭಿಮಾನ ಇರುತ್ತೆ.